ಹರೇ ರಾಮ. ಕರುಣ ರಸದ ಕೋಟಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸತಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ ಸದಾ. ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ. ನಮೋಸ್ತು ರುದ್ರೇಂದ್ರ ಯಮಾನಿಲೇಭ್ಯಃ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯಃ. ಅಂಜನಾನಂದನಂ ವೀರಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಮೊತ್ತ ಮೊದಲು ಗುರುವನ್ನು ನೆನೆದು ನಮ್ಮೆಲ್ಲರಿಗೂ ಬದುಕಿನ ಮುಂದಿನ ದಾರಿಯನ್ನು ಸ್ಪಷ್ಟವಾಗಿ ತೋರುವಂತೆ, ಸರಿದಾರಿಯಲ್ಲಿ ಮುನ್ನಡೆಸುವಂತೆ ಪ್ರಾರ್ಥಿಸಿ, ನಮ್ಮಿಂದ ನಮ್ಮೆಲ್ಲ ಪೂರ್ವಾಚಾರ್ಯರಿಂದ ನಿತ್ಯ ಸಮರ್ಚಿತನಾದ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ಸಹಿತನಾದ ಸಪರಿವಾರ ಶ್ರೀ ಸೀತಾರಾಮಚಂದ್ರ ದೇವರನ್ನು ನೆನೆದು ಅವರ ಆಶೀರ್ವಾದ ಈ ಕುಟುಂಬದ ಮೇಲೆ ಮತ್ತು ನಿಮ್ಮೆಲ್ಲರ ಮೇಲೆ ಅನವರತ ಇರಲಿ ಎಂಬುದಾಗಿ ಹಾರೈಸಿ, ಸಂಪ್ರದಾಯದಂತೆ ಆಶೀರ್ವಾದದ ಕೆಲವಾರು ಮಾತುಗಳು. ಈ ಊರಿನ ಹೆಸರೇ ತುಂಬ ಚೆನ್ನಾಗಿದೆ, ಬೆಳೆಯೂರು. ಹೆಸರೇ ಶುಭ ಅಂತ. ಊರುಗಳ ಹೆಸರು ಬೇರೆ ಬೇರೆ ರೀತಿ ಇರ್ತವೆ, ಎಲ್ಲ ಹೆಸರು ಶುಭವಾಗಿರಬೇಕು ಅಂತೇನಿಲ್ಲ. ಆದರೆ ಈ ಊರಿನ ಹೆಸರು ತುಂಬ ಚೆನ್ನಾಗಿದೆ, ಬೆಳೆಯೂರು. ಆ ಬೆಳವಣಿಗೆಯನ್ನು ಹೇಳ್ತಕ್ಕಂಥ ಒಂದು ಹೆಸರನ್ನು ಈ ಊರು ಇಟ್ಕೊಂಡಿದೆ. ಒಂದು ಕಾಲದಲ್ಲಿ ಭಾಳ ದೊಡ್ಡ ಊರು, ಈಗ ಚಿಕ್ಕದು ಅಂತಲ್ಲ, ಆದರೆ ಹಿಂದಕ್ಕೆ ತುಂಬ ಮಹತ್ವ ಇದ್ದಂಥ ಒಂದು ಊರು. ಈ ಸೀಮೆಯೇ ಹಾಗೆ. ಈ ಸೀಮೆಯಲ್ಲಿ ಸಾಮಾನ್ಯರು ಹುಟ್ಟೋದಿಲ್ಲ ಅಂಥ ಸೀಮೆ ಇದು ಅಂತ. ಈ ಸೀಮೆಯಲ್ಲಿ ತುಂಬ ಬುದ್ಧಿವಂತರು ಹುಡ್ತಾರೆ, ಪ್ರತಿಭಾವಂತರು ಹುಡ್ತಾರೆ, ನಾಯಕರು ಹುಡ್ತಾರೆ ಅಂಥ ಸೀಮೆ. ನಾಯಕರು ಅಂದರೆ ಸುಮ್ಮನೆ ಆಗೋದಿಲ್ಲ ಅಂತ. ನಾಯಕರು ಅಂತ ಆಗಬೇಕಾದ್ರೆ ತುಂಬ ಸಮಾಜದ ಕೆಲಸ ಮಾಡಬೇಕಾಗ್ತದೆ, ಅಥವಾ ಗುರುಪೀಠದ ಕೆಲಸ ಮಾಡಬೇಕಾಗ್ತದೆ. ಹಾಗೆಲ್ಲ ಮಾಡಿದವರು ಈ ಸೀಮೆಯಲ್ಲಿ ಆಗಿ ಹೋಗಿದ್ದಾರೆ. ಒಂದು ರೀತಿ ದೇವರ ಆಶೀರ್ವಾದ ಇರೋ ಸೀಮೆ ಕೂಡ ಹೋದಿದ್ದು ಅಂತ. ಇಲ್ಲಿ ಬೆಳೆಯೂ ಹೆಚ್ಚು, ಬೆಲೆಯೂ ಹೆಚ್ಚು, ಎಲ್ಲ ಅಂದರೆ ಕೊರತೆ ಅಂತ ಯಾವುದೂ ಇಲ್ಲ ಅಂತ. ಈ ಸೀಮೆಯಲ್ಲಿರೋ ಕೆರೆಗಳು ಹಾಗೆ, ಇಲ್ಲಿ ಒಂದೊಂದು ಕೆರೆಗಳು ಬೇರೆ ಸೀಮೆಗಳು ಇಡೀ ಸೀಮೆಗೆ ಸೇರಿ ಅಷ್ಟು ನೀರು ಇರಲಿಕ್ಕಿಲ್ಲ ಅಂತ. ಅಂಥಂಥ ಕೆರೆಗಳು ಇರ್ತಕ್ಕಂಥ ಒಂದು ಪ್ರದೇಶ. ಅದಕ್ಕೆಲ್ಲ ಅರ್ಥ ಇದೆ. ಎಲ್ಲಿ ಜಲ ಸಮೃದ್ಧಿ ಇದೆಯೋ ಅಲ್ಲಿ ಸಂಪತ್ ಸಮೃದ್ಧಿ ಇದೆ ಅಂತ ಅರ್ಥ ಅಂತ ಬಲ್ಲವರು ಹೇಳ್ತಾರೆ. ನೀರಿದೆಯಾ ನೋಡಬೇಕು ಮೊದಲು. ಹೊಸ ಜಾಗ ತೆಗಿಬೇಕಾದ್ರೆ, ಜಾಗವನ್ನು ಖರೀದಿ ಮಾಡಬೇಕಾದ್ರೆ ಮೊದಲು ನೋಡಬೇಕಾದ್ರೆ ನೀರನ್ನು. ನೀರು ಎಲ್ಲಿಂದಾದ್ರೂ ತರಬಹುದು ಅಂದರೆ ಎಲ್ಲಿಂದಾದ್ರೂ ತರಬಹುದು, ಆದರೆ ಆ ಮಣ್ಣಿನಲ್ಲಿ ಸಂಪತ್ತಿದೆಯಲ್ಲೋ ಗೊತ್ತಾಗೋದು ಹೇಗೆ ನಮಗೆ? ಅಂದರೆ ನೀರು ಚೆನ್ನಾಗಿದ್ದರೆ ಸಂಪತ್ತಿರುವ ಅವಕಾಶ ಇದೆ ಅಂತ ಅರ್ಥ. ನೀರು ಚೆನ್ನಾಗಿಲ್ಲದೆ ಇದ್ದರೆ ದಾರಿದ್ರ್ಯ ಇರ್ಬೋದು, ಬರಬಹುದು ಎಂಬುದಾಗಿ ಅರ್ಥ ಅಂತ. ಹಾಗೆ ಎಲ್ಲ ರೀತಿಯಲ್ಲೂ ಸಮೃದ್ಧಿ ಇರತಕ್ಕಂಥ ಒಂದು ಸೀಮೆ, ರಾಜಾಶ್ರಯ ಇರತಕ್ಕಂಥ ಒಂದು ಸೀಮೆ, ಒಂದು ಊರು, ದೊಡ್ಡ ಊರು. ಆ ಊರಿನಲ್ಲಿ ಒಂದು ಮನೆ. ಇದು ಊರದಲ್ಲಿ ಒಂದು ಮನೆ ಅನ್ನೋ ಹಾಗಲ್ಲ, ಮಠಕ್ಕೆ ತುಂಬ ನಿಕಟವಾಗಿರ್ತಕ್ಕಂಥ ಒಂದು ಮನೆ. ನಿನ್ನೆ ಗುರುಪ್ರಸಾದ್ ಸಾಯಂಕಾಲ ಮಾತಾಡುವಾಗ ಹೇಳಿದ, ಭಾಳ ಹಿಂದಿಂದ ಇದ್ದವರು ಸಂಸ್ಥಾನದ ಜೊತೆಯಲ್ಲಿ, ಮಠದ ಜೊತೆಯಲ್ಲಿ. ಹೌದು, ಭಾಳ ಹಿಂದಿಂದ. ನಮಗೊಂದು ಸಂತೋಷ ಅದು. ಆ ಕಾಲದಲ್ಲಿ ಜೊತೆಯಾದವರು ಇವತ್ತು ಕೂಡ ಜೊತೆ ಇದ್ದಾರೆ ಅಂತ. ನಾವು ಆರಂಭ ಮಾಡುವಾಗ ಜೊತೆ ಇದ್ದವರು ಈಗ ಕೂದಲು ಹಣ್ಣಾಗಿರ್ಬೋದು, ಮಕ್ಕಳು ದೊಡ್ಡವರಾಗಿರ್ಬೋದು, ಮೊಮ್ಮಕ್ಕಳು ಹುಟ್ಟಿರ್ಬೋದು, ಎಲ್ಲ ಆಗಿರ್ಬೋದು ಈಗ. ಆದರೆ ಅವತ್ತು ಜೊತೆ ಇದ್ದವರು ಇವತ್ತು ಜೊತೆ ಇದ್ದಾರೆ. ಅದೇ ಭಾವದಲ್ಲಿ, ಅದೇ ಪ್ರೀತಿಯಲ್ಲಿ, ಅದೇ ನಿಷ್ಠೆಯಲ್ಲಿ, ಅದೇ ವಿಶ್ವಾಸದಲ್ಲಿ ಜೊತೆ ಇದ್ದಾರೆ ಅನ್ನೋದೇ
ತುಂಬ ಒಂದು ಸಂತೋಷ ಮತ್ತು ಸಂಭ್ರಮದ ವಿಷಯ. ಇಲ್ಲದಿದ್ದರೆ ಈ ಸಾಗರದಲ್ಲಿ ಇತ್ತೀಚೆಗೆ ನವರಾತ್ರಿ ಒಂದು ಕಾರ್ಯಕ್ರಮ ನಡೀತು ನೋಡಿ. ಅಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ಹೇಗಾಗ್ತದೆ ಅದು ಅಂದರೆ, ಅದು ಒಳಗಿರುವ ಆ ಅಭಿಮಾನ ಇದೆಯಲ್ಲ, ಆ ನಿಷ್ಠೆ ಬದ್ಧತೆ ಇದೆಯಲ್ಲ, ಅದು ಹಾಗೆ ಕೆಲಸ ಮಾಡುವಂತೆ ಮಾಡ್ತದೆ. ಅದರಿಂದಾಗಿ ಅಂಥ ಕಾರ್ಯಕ್ರಮ ಸಂಪನ್ನ ಆಗಲಿಕ್ಕೆ ಸಾಧ್ಯ. ಹಾಗೆ ಬಹುಕಾಲದ ವಿಶ್ವಾಸ, ಇವತ್ತು ನಿನ್ನೆದಲ್ಲ, ಎಷ್ಟೋ ಕಾಲದ ವಿಶ್ವಾಸ. ಅವರಿಗೊಂದು ಸದಪೇಕ್ಷೆ ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ಒಂದು ಗುರುಗಳ ಮೊಕ್ಕಾಮಾಗಬೇಕು, ಅದು ಮುಂದುವರೆದು ಸ್ವರ್ಣಭಿಕ್ಷೆ ಆಗಬೇಕು ನಮ್ಮನೇಲಿ ಎನ್ನುವಂಥ ಒಂದು ಅಪೇಕ್ಷೆ. ಆದರೆ ಅದು ಅವರಿಗೆ ಅಂದರೆ ಎಣಿಸಿದಂತೆ ಆಗಲಿಲ್ಲ ಅಂತ. ಹಾಗಾದರೆ ಏನು, ಎಣಿಸಿದ್ದಕ್ಕಿಂತ ಚೆನ್ನಾಗಾಯಿತು ಅಂತ, ಒಳ್ಳೆ ಅರ್ಥವೇ ಇದೆ ಅದಕ್ಕೆ ಅಂತ. ಯಾಕೆಂದರೆ ನಾವು ಎಣಿಸೋದೊಂದು, ದೈವ ಎಣಿಸೋದು ಮತ್ತೊಂದು. ದೈವ ಎಣಿಸೋದು ಯಾವಾಗಲೂ ಚೆನ್ನಾಗಿರ್ತದೆ, ದೇವರ ಎಣಿಕೆ ಯಾವಾಗಲೂ ನಮ್ಮ ಬಗ್ಗೆ ಒಳ್ಳೆಯದೇ ಇರ್ತದೆ ಅಂತ. ನಮ್ಮ ಎಣಿಕೆ ತುಂಬ ಸೀಮಿತ ಅಂತ. ನಮಗೆ ನಾವು ಯಾವಾಗಲೂ ಹೇಳೋದು ಅಂತ, ನಿನಗೆ ಪೂರ್ತಿ ಯೋಜನೆ ಗೊತ್ತಿಲ್ಲ, ಯಾಕೆ ಕಳಿತೀಯ ಅಂತ. ಪೂರ್ತಿ ಯೋಜನೆ ಗೊತ್ತಿಲ್ಲ, ಹಿಂದೆ ಗೊತ್ತಿಲ್ಲ. ಈಗ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ನಮ್ಮ ಜೀವನದಲ್ಲಿ ನಮಗೆ ಮರವೇ. ನಮ್ಮ ಬಾಲ್ಯಕ್ಕೆ ಹೋದರೆ ಯಾರಿಗೆ ಬಾಲ್ಯ ನೆನಪಿದೆ? ಶಿಶುವಾಗಿದ್ದಾಗ ನೀವೇನು ಮಾಡ್ತಿದ್ರಿ, ಯಾರಿಗೆ ನೆನಪಿದೆ? ಯಾರಿಗೆ ನೆನಪಿದೆ ಹೇಳಿ? ನಮ್ಮ ಚಿಕ್ಕ ವಯಸ್ಸಿನ ಬಗ್ಗೆ ನಮ್ಗೆ ಹೇಳ್ತಾರೆ, ದೊಡ್ಡ ಹಿರಿಯರು ಹೇಳಿದ್ದನ್ನು ಕೇಳಿದ ನೆನಪುಂಟು ಅಂತ. ಅದೇನೆಂದರೆ, ಕೆಲಸದವ್ರು ಬಂದಿದ್ದರು, ಕೂಲಿ ಕೇಳ್ತಾಯಿದ್ರು, 100 ರೂಪಾಯಿ ಕೇಳ್ತಾಯಿದ್ರು, 50 ರೂಪಾಯಿ ಇತ್ತು. ಮಾತುಕತೆ ನಡೀತಾ ಇತ್ತು, ಮನೆ ಯಜಮಾನರಿಗೂ ಕೂಲಿಯವರಿಗೂ ಮಾತುಕತೆ ನಡೀತಾ ಇತ್ತು. ನಮಗೆ ತುಂಬ ಚಿಕ್ಕ ವಯಸ್ಸಂತೆ. 50 ರೂಪಾಯಿ ತೊಗೊಂಡು 100 ರೂಪಾಯಿ ಮಾಡ್ಕೊಡ್ತಾನೆ ಅಂತ ತೊಗೊಂಡೋಗಿ ಮೆಟಗತ್ತಿ ಮನೆ ಇರ್ತಿತ್ತು ಆಗಿನ ಕಾಲದಲ್ಲಿ. ಅದನ್ನು 2 ಮಾಡಿ 100 ಆಯ್ತು ಈಗ ಅಂತ ತಮಾಷೆಗೆ ಹೇಳ್ತಾ ಇರೋದು ನಾವು. ಹೀಗೆ ಈಗಿನ ಕಾಲದಲ್ಲಿ ಎಷ್ಟು ದ್ವಿಗುಣ ಆಗೋದ್ರಲ್ಲಿ ಹೀಗೆ ಇರ್ತದೆ. ನೀವು 1ಕ್ಕೆ 2 ಮಾಡಿಕೊಡ್ತೀವಿ, 5 ಮಾಡಿಕೊಡ್ತೀವಿ ಅನ್ನೋದ್ರಲ್ಲಿ ಇದೇ ರೀತಿ ಇರ್ತದೆ ಬಹುತೇಕ ಅಂತ. ಹಾಗೆ ಹಿಂದೆ ಹೋದರೆ ನಮಗೇನು ಗೊತ್ತಿಲ್ಲ, ನಮ್ಮ ಬಾಲ್ಯವೇ ಗೊತ್ತಿಲ್ಲ, ಹುಟ್ಟಿನಗಂತ ಹಿಂದೆ ಗೊತ್ತಿಲ್ಲ. ಮುಂದೆ ಹೋದರೆ ನಮ್ಮ ಸಾವಿನ ನಂತರ ಏನೂ ನಮ್ಗೆ ಗೊತ್ತಿಲ್ಲ. ಈ ಮುಂದೆ ಸಾವಿನ ನಂತರ ಏನೂ ಗೊತ್ತಿಲ್ಲ ಅನ್ನೋದು ಆಮೇಲಿನ ವಿಷಯ. ನಾಳೆ ಏನು ಅಂತ ಗೊತ್ತಿಲ್ಲ ಅಂತ, ಸಾಯಂಕಾಲ ಏನು ಅಂತ ಗೊತ್ತಿಲ್ಲ ಅಂತ, ಇನ್ನೊಂದು ಗಂಟೆ ಮೇಲೆ ಏನು ಅಂತ ಗೊತ್ತಿಲ್ಲ ಅಂತ, ಊಟ ಮಾಡಿದ ನಂತರ ನಾವು ನಮಗೆ ಹೊಟ್ಟೆಗೆ ಎಷ್ಟು ಜೀರ್ಣ ಆಗ್ಬೋದು ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಂತ, ಅಂಥ ಸ್ಥಿತಿ ಇದೆ ಅಂತ. ಈ ಹಿಂದೆ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಈ ಮಧ್ಯದ ಒಂದು ಘಟನೆ ಇಟ್ಕೊಂಡು ನಾವು ಒಳ್ಳೆದಾದ್ರು ಯಾಕೆ? ಅವನಿಗೆ ಪೂರ್ತಿ ಗೊತ್ತಿದೆ. ಹಿಂದೂ ಗೊತ್ತಿರೋನು, ಮುಂದೆ ಗೊತ್ತಿರೋನು, ಪೂರ್ತಿ ಯೋಜನೆ ಅವನ ಕಣ್ಮುಂದೆ ಇದೆ. ನಮ್ಮ ಕಣ್ಮುಂದೆ ಪೂರ್ತಿ ಯೋಜನೆ ಇಲ್ಲ. ನಮ್ಮ ಕಣ್ಮುಂದೆ ಅರೆ ಕೊರೆ ಇರುವಂಥದ್ದು. ಇದರ ಮೇಲೆ ನಾವು ತೀರ್ಮಾನ ಮಾಡಬಾರ್ದು. ನಮ್ಗೆ ಒಳ್ಳೇದಾಯಿತು ಕೆಟ್ಟದಾಯಿತು ನಮ್ಗೆ ಗೊತ್ತಿಲ್ಲ. ಆದರೆ ಪೂರ್ತಿ ನಮಗೆ ಭಗವಂತನ ಮೇಲೆ ಭರವಸೆ ಇದ್ದರೆ ಅದಾಗೋದು ಒಳ್ಳೇದೇ ಹೊರತು ಕೆಟ್ಟದಲ್ಲ. ಒಳ್ಳೆಯದಕ್ಕೆ ಆಗೋದು, ಬೇರೆ ಅದಕ್ಕೂ ಅಲ್ಲ. ಏನಾಯಿತೋ ಅದು ಒಳ್ಳೆಯದಕ್ಕೆ ಆಯಿತು, ಏನಾಗ್ತದೆಯೋ ಅದು ಒಳ್ಳೆಯದಕ್ಕೆ ಆಗ್ತದೆ ಅನ್ನೋ ದೃಢ ವಿಶ್ವಾಸ ಬೇಕು ನಮಗೆ ಅಂತ. ಹಾಗೆ ನಮ್ಮ ಎಣಿಕೆಗಿಂತ ದೇವರ ಎಣಿಕೆ ತುಂಬ ಚೆನ್ನಾಗಿರ್ತದೆ. ನಮ್ಮ ಬಗ್ಗೆ ನಮಗೇನು ಗೊತ್ತಿದೆಯೋ ಅದಕ್ಕಿಂತ ಬಹಳ ಹೆಚ್ಚು ದೇವರಿಗೆ ಗೊತ್ತಿರ್ತದೆ. ನಮ್ಮ ಬಗ್ಗೆ ನಮಗೇನು ಗೊತ್ತಿಲ್ಲ. ಹಾಗಾಗಿ ನಾವು ವೈದ್ಯರ ಬಳಿ ಹೋಗಿ ನನಗೇನಾಗಿದೆ ಅಂತ ಕೇಳ್ತಾ ಇರ್ತೀವಿ ನಾವು ಅಂತ. ಯಾಕೆಂದ್ರೆ ನಮಗೇನು ಗೊತ್ತಿಲ್ಲ ನಮ್ಮ ಬಗ್ಗೆ ಅಂತ, ಅದೇ ಕಾರಣ ಅದಕ್ಕೆ ಅಂತ. ಹಾಗಾಗಿ ಅಂಥ ವಿಶ್ವಾಸ ಬೇಕು. ಅದು ಇದ್ದಿದ್ದರಿಂದ ರಾಜಲಕ್ಷ್ಮಿಗೆ ಒಂದು ಚೂರು ತಲೆಬಿಸಿ ಆಗಲಿಲ್ಲ. ಹೇಗಾದರೂ ಗುರುಗಳು ಬರ್ತಾರೆ ಅಂತ, ನಾನು ದಿನ ಕೊಡ್ತೇನೆ ಅಂತ ಹೇಳಿದ ಮೇಲೆ ಅವ್ರ ಜವಾಬ್ದಾರಿ ಇನ್ನೋದು ಅಂತ. ಎಲ್ಲಿವರೆಗೆ ಅಂದರೆ ಕಾರ್ಯಕ್ರಮ ಅವ್ರು ನಡೆಸ್ಕೊಡ್ತಾರೆ ಅಂತ, ನನಗೇನು ತಲೆಬಿಸಿ ಅಂತ. ಹೀಗೆ ಇರಬೇಕಾಗಿರುವಂಥದ್ದು. ಕಾರ್ಯಕ್ರಮ ಮಾತ್ರ ಅಲ್ಲ, ನಿಮ್ಮ ನಿತ್ಯ ಜೀವನಕ್ಕೂ ಹೀಗೆ ಇರಬೇಕಾಗಿತ್ತು. ಈ ರಾಜಲಕ್ಷ್ಮಿ ಸೂತ್ರವನ್ನು ಇಡೀ ಜೀವನಕ್ಕೆ ಅಳವಡಿಸಿದರೆ ನೀವು ನೆಮ್ಮದಿಯಾಗಿರ್ಬೋದಲ್ವಾ ಅಂತ. ರಕ್ತದ ಒತ್ತಡ ಬರಲಿಕ್ಕಿಲ್ಲ ಅಂತ, ನಿಮಗೆ ಸಕ್ಕರೆ ಕಾಯಿಲೆ ಬರಲಿಕ್ಕಿಲ್ಲ ಅಂತ. ಯಾಕಂದ್ರೆ ಸಕ್ಕರೆ ಕಾಯಿಲೆ ಚಿಂತೆಯಿಂದ ಬರ್ತದೆ ಅಂತ ಹೇಳ್ತಾರೆ. ಬರೀ ಸಿಹಿಯಿಂದ ಮಾತ್ರ ಬರ್ತದೆ ಅಂತ ಏನಿಲ್ಲ, ಕಹಿಯಿಂದಲೂ ಬರ್ಬೋದು ಅಂತ. ತುಂಬ ಚಿಂತೆ ಮಾಡಿ ಬರೋಕ್ಕೆ ಅವಕಾಶ ಇದೆ ಅಂತ. ಈ ವ್ಯಾಧಿ ಅಂತ, ಆದಿ ಅಂದರೆ ಚಿಂತೆ, ಅದರಿಂದ ವ್ಯಾಧಿ ಅಂತ. ಈ ವ್ಯಾಧಿಗಳೆಲ್ಲ ಮನೋಮೂಲ ಅಂತ ಹೇಳ್ತಾರೆ ಅಂತ. ಮನಸ್ಸು ಚೆನ್ನಾಗಿದ್ದರೆ ಕಾಯಿಲೆಗಳು ಬರೋದೇ ಇಲ್ಲ, ಬಂದರೂ ನಮ್ಮ ಲೆಕ್ಕಕ್ಕೆ ಇರೋದಿಲ್ಲ. ಅದು ನಮ್ಮ ಮನಸ್ಸು ಉಲ್ಲಾಸವಾಗಿದ್ದರೆ ಕಾಯಿಲೆ ಬಾಧೆ ಕೊಡೋದೇ ಇಲ್ಲ. ಅದಕ್ಕೇನಾಗಬೇಕು ಅಂದರೆ ಭಾರವನ್ನು ಇನ್ನೊಂದು ಕಡೆಗೆ ಇಡೋದನ್ನು ಕಲಿಬೇಕು ನಾವು. ನಮ್ಮ ತಲೆ ಮೇಲೆ ನಾವು ಭಾರ ಇಟ್ಕೊಳ್ಬಾರ್ದು ಅಂತ. ಹಾಗಾಗಿ ರಾಜಲಕ್ಷ್ಮಿಗೆ ಏನು ಭಾರವೇ ಇಲ್ಲ ಅಂತ, ಭಾಳ ಆರಾಮ ಅಂತ. ಗುರುಗಳು ಬರ್ತಾರೆ, ಮಾಡ್ಕೊಡ್ತಾರೆ. ನಮ್ಮ ಮೇಲೆ ಎಷ್ಟು ಭಾರ ನೋಡಿ ಅಂತ. ನೀವೆಲ್ಲರೂ ಇದೇ ಕೆಲಸ ಮಾಡಿದರೆ ನಾವು ಯಾವಾಗಲೂ ತಮಾಷೆ ಹೇಳ್ತಾ ಇರ್ತೀವಿ. ನಮ್ಮ ಹೆಸರುಗಳ ಮುಂದೆ ನಮ್ಮೆಲ್ಲ ಈ ಪರಂಪರೆ ಒಂದು ಭಾರತಿ ಅಂತ ಇರ್ತದಲ್ಲ, ಅದು ಭಾರ ಅತಿ ಅಂತದ್ದು ಅಂತ. ಭಾರತಿ ಅಂದರೆ ತುಂಬ ಭಾರ ಅದು ಅಂತ.
ಎಷ್ಟು ಭಾರ ಅಂದರೆ ಒಬ್ಬೊಬ್ಬರ ಜೀವನದಲ್ಲಿ ಎಷ್ಟೆಷ್ಟು ಭಾರ ಇದೆಯೋ ಅವರ ತಲೆಭಾರಗಳು ಅಷ್ಟು ನಮ್ಮ ಬಳಿಯೇ ಇದೆ ಪೂರ್ತಿ. ಹಾಗೆ ನಮ್ಮ ಕಥೆ ಏನಪ್ಪ ಅಂದರೆ ಏನು ಚಿಂತೆ ಇಲ್ಲ, ನಿತ್ಯ ಪೂಜೆ ಮಾಡುವ ರಾಮದೇವರದಲ್ಲ ಅಲ್ಲಿದೆ ಭಾರ ಪೂರ್ತಿ ಅಂತ, ಅವನು ವಹಿಸ್ಕೊಳ್ತಾನೆ ಅಂತ, ಅವನಿಗೇನು ಭಾರ ಹೆಚ್ಚು ಅಂತ ಯಾವುದೂ ಇಲ್ಲವೇ ಇಲ್ಲ ಅಂತ. ಹಾಗಾಗಿ ನಾವು ಕೂಡ ನಿಶ್ಚಿಂತರಾಗಿದೆ, ನಮಗೂ ಏನು ಭಾರ ಇಲ್ಲ. ಹಾಗೆ ನೋಡಿದರೆ ಈಗ ಮನೆ ವಿಷಯಗಳಲ್ಲಿ ಆಗಿರಲಿ, ನಿಮ್ಮೆಲ್ಲರ ಹೊಣೆಗಾರಿಕೆ ನಮ್ಮದೇ, ಆ ವಿಷಯ ಆಗಿರಲಿ, ಈ ಮಠದ ಹೊಣೆಗಾರಿಕೆ ಇದೆಯಲ್ಲ, ಇದರಲ್ಲಿರೋ ತಲೆಬಿಸಿ ಎಷ್ಟು ಅಂದರೆ, ಈ ಮಠಗಳು ನಮ್ಮ ಶಾಖಾ ಮಠಗಳು ಅಥವಾ ಇಲ್ಲಿಯ ವ್ಯವಸ್ಥೆಗಳು, ಇಲ್ಲಿಯ ಕ್ಲೇಶಗಳು ಅದೆಷ್ಟು ಅಂದರೆ ಅದಕ್ಕೆ ಕೆಡಿಸ್ಕೊಳ್ಲಿಕ್ಕೆ ಒಂದು ತಲೆ ಸಾಲದು, ಅದಕ್ಕೆ 100 ತಲೆ ಬೇಕು ಅಂತ, ಹುಚ್ಚೆ ಹಿಡಿಬೇಕು ಅಂತ ಒಂದು ಕ್ಷಣ ಯೋಚನೆ ಮಾಡಿದರೆ ಹುಚ್ಚು ಹಿಡಿಬೇಕು ಅಂತ ಇಷ್ಟೆಲ್ಲ ಇರ್ತದೆ ಅಂತ ಇದ್ರೂ ಹೇಗೆ ಆರಾಮಾಗಿರ್ಲಿಕ್ಕೆ ಸಾಧ್ಯ ಅಂತ ಅಂದರೆ ಅದೇ ಕಾರಣ ಅಂತ ನಾವು ಯಾವಾಗಲೂ ನಿಮಗೆ ಹೇಳ್ತಾ ಇರೋದುಂಟು ಅಂತ. ಮೊದಲೆಲ್ಲ ತುಂಬ ನಮ್ಮ ಮಠದಲ್ಲಿ ಜಾಸ್ತಿ ಇರ್ತಾ ಇದ್ದ ಸಮಯದಲ್ಲಿ ನೀವೆಲ್ಲ ಬರ್ತಾ ಇದ್ರಿ, ಹೋಗಬೇಡಿ ಇರಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ. ನಾಳೆ ಹೋದ್ರಾಯ್ತು, ನಾಡಿದ್ರೆ ಹೋದ್ರಾಯ್ತು, ಇರಿ ಮಠದಲ್ಲಿ ಇರಿ ಅಂತ. ಈಗ ಸ್ವಲ್ಪ ಆರಾಮಾಗಿರ್ತೀರಿ ಇಲ್ಲಿದ್ದರೆ, ಮನೇಲಿರೋರು ಆರಾಮಾಗಿರ್ತಾರೆ. ನೀವು ಈ ಕಡೆಗಿದ್ದರೆ ಒಟ್ಟಿಗಿದ್ರೆ ಸುಮ್ಮನೆ ಮಾತಿಗೆ ಒಂದು ಮಾತು ಏನಾದ್ರು ಬರ್ತದಲ್ಲ ಅಂತ, ಅವರು ಆರಾಮಾಗಿರಲಿ, ನೀವು ಆರಾಮಾಗಿರಲಿ, ಇರಿ ಮಠದಲ್ಲಿ ನಾವು ಹೇಳೋದು ಯಾವಾಗಲೂ ಅಂತ. ಅದಕ್ಕೆ ಇಲ್ಲ ಅದಿದೆ ಇದಿದೆ ಮನೆಯಲ್ಲಿ, ಕೊಟ್ಟಿಗೆಯಿಂದ ಶುರು ಮಾಡಿ ತೋಟದವರೆಗೆ ತುಂಬ ತಲೆಬಿಸಿ ತಾಪತ್ರಯ, ಆ ಶಬ್ದವೇ ಅಂತ, ತಾಪತ್ರಯ ತುಂಬ ಇದೆ, ಹೋಗಲೇಬೇಕು ಅಂತ. ಅದಕ್ಕೆ ಆಮೇಲೆ ಕೇಳೋಕ್ಕೆ ಶುರು ಮಾಡಿದ್ವಿ. ನೋಡಿ ಮಠದಲ್ಲಿ ಈಗ ದಂತ ಸಿಂಹಾಸನ ಇದೆ, ಬಂಗಾರದ ಮಂಟಪ ಇದೆ, ಅಥವಾ ಕಿರೀಟ ಇದೆ, ಇನ್ನೂ ಏನೇನೋ ಇದೆ ಮಠದಲ್ಲಿ, ಏನೂ ತಲೆಬಿಸಿ ಇಲ್ಲ, ಓಡಾಡ್ತಾ ಇದೆ ನಾವೆಲ್ಲ ಕಡೆಗೂ. ಈಗ ಇಲ್ಲಿಗೆ ಬಂದಿದ್ದೆ ನಾವು, ನಮಗೇನು ಮಠದ ತಲೆಬಿಸಿ ಇಲ್ಲ. ಆಗ ನಾಳೆ ಮಠಕ್ಕೆ ಹೋಗ್ತೇವೆ ಅಂದರೆ ನಾಳೆ ಮಠಕ್ಕೆ ಹೋಗ್ತೇವೆ ಅಂತ ಏನಿಲ್ಲ. ಯಾಕೆ ತಲೆಬಿಸಿ ಇಲ್ಲ ಅಂದರೆ ನೋಡ್ಕೊಳ್ಳೋನು ಬೇರೆ ಒಬ್ರು ಇದ್ದಾನೆ ಅಂತ, ಆ ಕಾರಣಕ್ಕೆ. ಹಾಗೆ ನಿಮ್ಗೆ ಎಲ್ರಿಗೂ ಆ ಭಾವನೆ ಬೇಕಾಗಿರುವಂಥದ್ದು ಅಂತ, ನೋಡ್ಕೊಳ್ಳೋನು ಒಬ್ರು ಇದ್ದಾನೆ ಅಂತ, ಅವನು ನೋಡ್ಕೊಳ್ತಾನೆ ಅಂತ. ಅವನು ಮಾತಾಡೋದಿಲ್ವಲ್ಲ ಅಂತಂದರೆ ಇಲ್ಲಿ ಬಂದು ಹೇಳ್ಬಿಟ್ರೆ ಆಯ್ತು ಅಂತ, ಸುಲಭ ಇದೆ ಅಂತ. ಹಾಗಾಗಿ ಆ ರೀತಿಯಲ್ಲಿ ಭಾರ ಇಲ್ಲದ ಜೀವನವನ್ನು ಮಾಡೋದಕ್ಕೆ ಇದೊಂದು ಸ್ಫೂರ್ತಿ ಎಂಬುದಾಗಿ ನಾವು ಭಾವಿಸ್ತೇವೆ. ಈ ಕುಟುಂಬದವರು ಸಣ್ಣದನ್ನು ಬಂದು ನಮಗೆ ಹೇಳ್ತಾರೆ, ದೊಡ್ಡದನ್ನು ಬಂದು ನಮಗೆ ಹೇಳ್ತಾರೆ, ನೋಡ್ಕೊಂಡು ಬಂದಿದೆ ಹಾಗೆ ಯಾವಾಗಲೂ ಇಲ್ಲಿ ಅಂತ. ಸರಿಯೇ ಅದು ತಪ್ಪಲ್ಲ, ಅದು ಒಂದು ಕೆಲವು ಸತಿ ಹೇಳೋದುಂಟು ಅಂತ. ಏನಂದರೆ ಎಲ್ಲ ಗುರುಗಳ ಹತ್ರ ಹೋಗಿ ಹೇಳೋದು ಯಾಕಪ್ಪ ಅಂತ, ಮುಖ್ಯವಾಗಿ ಮನೆಯಲ್ಲಿ ಗಂಡಸರು ಹೆಂಗಸರು ಹೇಳ್ತಾ ಇರ್ತಾರೆ ಇದನ್ನು. ಹಾಗಾಗಿ ಸುಮ್ಮನೆ ಯಾಕೆ ಎಲ್ಲದನ್ನು ಹೋಗಲ್ಲಿ ಹೇಳಿ ಗುರುಗಳು ತಲೆಬಿಸಿ ಮಾಡೋದು ಯಾಕೆ ಅಂತ ಹೇಳೋರುಂಟು ಅಂತ. ಆದರೆ ನಮ್ಮದು ಪ್ರಶ್ನೆ ಇದೆ ಅಂತ, ಪಾಪ ಎಲ್ಲಿ ಹೋಗಿ ಹೇಳ್ತಾರೆ ಅವರು. ಈ ಗಂಡಸರಿಗೆ ಹೇಳಿದ್ರೆ ಅವರೇನು ಕೇಳೋದಿಲ್ಲ, ಅದನ್ನು ಎಲ್ಲೋಗಿ ಹೇಳೋದು ಪಾಪ ಅವರನ್ನು. ಹೇಳೋದಕ್ಕೂ ಒಂದು ಜಾಗ ಬೇಕು, ಮನಸ್ಸನ್ನು ಬರಿದು ಮಾಡ್ಕೊಳ್ಳೋದಕ್ಕೂ ಹಗುರ ಮಾಡ್ಕೊಳ್ಳೋದಕ್ಕೂ ಒಂದು ಜಾಗ ಬೇಕಲ್ಲ ಅಂತ. ಈ ಮಠ ಅಂತ ಯಾಕೆ ಬಂತು ಅಂದರೆ ಎಲ್ಲ ಹೇಳಿ ಹಗುರ ಮಾಡ್ಕೊಳ್ಬೇಕು. ಆ ಹೇಳಿದ್ದು ಮಾತ್ರದಲ್ಲೇ ಪರಿಹಾರ ಆಗ್ತದೆ ಎಷ್ಟೋ ಸಂಗತಿಗಳು. ಹೇಳಿದಷ್ಟಕ್ಕೆ, ಈಗ ರಾಜಲಕ್ಷ್ಮಿಗೆ ಅಪಘಾತ ಆಗಿತ್ತು, ಆಸ್ಪತ್ರೆಯಲ್ಲಿದ್ಲು ಅಂದರೆ ಅಲ್ಲಿಂದಲ್ಲಿಗೆ ಏನು ಮಾಡೋಕ್ಕೆ ಸಾಧ್ಯ ಆಯಿತು ಅಷ್ಟು ಬೇಗ? ಬಂದು ಹೇಳೋಕ್ಕೂ ಸಾಧ್ಯ ಇಲ್ಲ. ರಾಜಲಕ್ಷ್ಮಿ ಎದ್ದು ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಉಳಿದವರು ಅದನ್ನು ನೋಡಬೇಕಾದ ಪರಿಸ್ಥಿತಿ ಇದೆ. ನಮ್ಮ ಹತ್ರ ಯಾರು ಬರ್ತಾರೆ, ಬರೋಕ್ಕೆ ಸಾಧ್ಯ ಇದೆ ಇದು ಅಂತ. ದೂರದಿಂದ ಹೇಳಿದ್ರು ಕೂಡ ಗೊತ್ತಾಗ್ತದೆ ನೋಡಿ, ಮುಟ್ತದೆ ನೋಡಿ, ಆಗಬೇಕಾದಾಗ್ತದೆ ನೋಡಿ. ಹಾಗಾಗಿ ನೀವು ಹತ್ತಿರ ಬಂದು ಹೇಳೋದಲ್ಲ, ಎಲ್ಲಿಂದಲೋ ಹೀಗೆ ಸುದ್ದಿ ಕಳಿಸಿ ಮುಟ್ಟಿದ್ರು ಕೂಡ ಅದು ತನ್ನ ಕೆಲಸ ಮಾಡ್ತದೆ ಅದು ಅಂತ. ನಾವು ಯಾವಾಗಲೂ ಹೇಳೋದಂತ, ಹೇಳ್ಕೊಳ್ಳೋದ್ರಿಂದ ಅರ್ಧ ಪರಿಹಾರ ಅಂತ, ಇನ್ನು ಅರ್ಧ ಪರಿಹಾರ ಮಾಡೋಕ್ಕಿರುವಂಥದ್ದು ಮುಂದಕ್ಕೆ ಹೊರತು. ಎಷ್ಟೋ ಬಾರಿ ಪೂರ್ಣ ಪರಿಹಾರ ಅದೇ, ಹೇಳಿದಷ್ಟಕ್ಕೆ ಪೂರ್ಣ ಪರಿಹಾರ ಆಗೋದು ಎಷ್ಟೋ ಬಾರಿ ಇದೆ. ಹಾಗೆ ಮಠ ನಮ್ಮ ಬದುಕು ಹಗುರ ಮಾಡ್ಕೊಳ್ಳೋಕ್ಕೋಸ್ಕರ ಇರತಕ್ಕಂಥದ್ದು. ಹಾಗೆ ನಾವು ಅದನ್ನು ಮಾಡ್ಕೊಂಡು ನಿಶ್ಚಿಂತೆಯಿಂದ ಜೀವನ ಮಾಡಬೇಕು. ಭರತನ ಮೇಲೆ ಏನೂ ಭಾರ ಇರಲಿಲ್ಲ, ಎಲ್ಲ ರಾಮನ ಮೇಲಿತ್ತು. ಅವನು ವನವಾಸ ಮಾಡ್ತಾ ಇದ್ದ, ಭರತ ತನ್ನ ಕೆಲಸ ಮಾಡ್ತಾ ಇದ್ದ, ರಾಜ್ಯಭಾರ ಮಾಡ್ತಾ ಇದ್ದ ಅಂದರೆ ರಾಜ್ಯಭಾರವನ್ನು ಪಾದುಕೆ ಮಾಡ್ತಾ ಇತ್ತು. ಪಾದುಕೆ ಪ್ರತಿನಿಧಿಯಾಗಿ ಅವನು ಕೆಲಸ ಮಾಡ್ತಾ ಇದ್ದ, ಅವನದು ಯಾವುದೂ ಅಲ್ಲ, ಎಲ್ಲ ರಾಮನದ್ದು ಅಂತ. ಅವನಿಗೆ ಯಾವ ತಲೆ ಹೊರೆ ಅನ್ನೋದೇನು ಇಲ್ವೇ ಇಲ್ಲ ಅಂತ. ಈ ರೀತಿ ನಾವು ಬದುಕೋದಕ್ಕೆ ಅಭ್ಯಾಸ ಮಾಡಿದರೆ ಎಷ್ಟೋ ಕಾಯಿಲೆಗಳು ನಮಗೆ ಬರೋದಿಲ್ಲ, ಮತ್ತು ಬದುಕನ್ನು ಆಸ್ವಾದನೆ ಮಾಡೋಕ್ಕೆ ಸಾಧ್ಯ. ನಾವು ಚಿಂತೆ ಮಾಡ್ತಾ ಕೂತ್ಕೊಂಡಿದ್ರೆ ಒಳ್ಳೆ ಊಟ ಇದ್ರೂ ನಮಗೆ ಮಾಡಿರೋ ರುಚಿ ಹತ್ತೋದಿಲ್ಲ ಅದರದ್ದು ಅಂತ. ಮನೇಲಿ ಮಕ್ಕಳು ಅಥವಾ ಯಾರೋ ಪ್ರೀತಿ ಮಾಡ್ತಾ ಇದ್ರು ಕೂಡ ನಮಗದ್ರ ಖುಷಿ ಸಿಗೋದಿಲ್ಲ ಅಂತ. ಯಾಕಂದ್ರೆ ಇನ್ಯಾವುದೋ ಚಿಂತೆ ನಮ್ಮನ್ನು ಕಾಡ್ತಾ ಇರ್ತದೆ, ನಾಳೆ ನಾಡಿದ್ದು ಇನ್ನೇನೋ ಒಂದು ಆಗಿ ಹೋದರೆ ಅನ್ನೋ ಚಿಂತೆಗೆ ಇವತ್ತಿನ ಸುಖವನ್ನು ಅನುಭವಿಸೋದಿಲ್ಲ ನಾವು. ಹಾಗಾಗಿ ಈ ನಿಶ್ಚಿಂತೆಯಿಂದ ಬದುಕೋದನ್ನು ಕಲಿಬೇಕು. ಭಾರವನ್ನು ಗುರುಪಾದದಲ್ಲಿ
ದೇವರ ಪಾದದಲ್ಲಿ ಇಟ್ಟು ಬದುಕೋದನ್ನು ನಾವು ಕಲಿಬೇಕು ಅನ್ನೋ ಸೂತ್ರ ಇಲ್ಲಿದೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ನಂಬಿಕೊಂಡ್ರೆ ಆ ನಂಬಿಕೊಂಡಿದ್ದಕ್ಕೆ ಎರಡಿಲ್ಲ. ನಂಬಿದವರು ಅವರು ಖಂಡಿತವಾಗಿ ನಡುನೀರು ಆಗೋದಿಲ್ಲ ಅಂತ. ಅವರನ್ನು ರಾಮ ಕೈ ಹಿಡಿತಾನೆ. ನಾವಿಲ್ಲಿ ಏನೂ ಅಲ್ಲ, ಒಂದು ಧೂಳು ಕಣವು ಕೂಡ ಅಲ್ಲ ಇಲ್ಲಿ. ಆದರೆ ನಮ್ಮ ಹಿಂದಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ತುಂಬ ದೊಡ್ಡದು. ಅದು ಕೈ ಹಿಡಿದು ನಡೆಸಿದರೆ ಕಷ್ಟವೇ ಇಲ್ಲ ಜೀವನದಲ್ಲಿ ಅಂತ. ಕಷ್ಟ ಆಗೋದಿಲ್ಲ ಅಥವಾ ಕಷ್ಟವೇ ಬರೋದಿಲ್ಲ ಅಂತ. ಇಂಥ ಬದುಕು ನಮ್ಮೆಲ್ಲರದ್ದು ಕೂಡ ಆಗ್ಬೋದು ಅನ್ನೋದಕ್ಕೊಂದು ಸ್ಫೂರ್ತಿ ಇಲ್ಲಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಮಧ್ಯೆ ಒಂದು ಸರ್ತಿ ದೇವಪ್ಪ ಬಂದಿದ್ದುಂಟು ನವರಾತ್ರಿ ಕಾರ್ಯಕ್ರಮದಲ್ಲಿ. ನವರಾತ್ರಿ ಭಾಳ ಅದ್ಭುತವಾಗಿ ನಡೀತಾ ಇತ್ತು. ಅದು ದೇವಪ್ಪನ ನೋಡಿ ಚಿಂತೆ ಆಗ್ಬಿಡ್ತು ನನಗೆ ಅಂತ. ಯಾಕಂದರೆ ಅಷ್ಟೂ ಒಂದು ರುಗ್ನ ಸ್ಥಿತಿಯಲ್ಲಿ ದೇವಪ್ಪ ನೋಡಿದರೆ ಆ ಒಂದು ಚೆವಿಯೇ ಇಲ್ಲ ಅಂತ. ಅಂಥ ಸ್ಥಿತಿಯಲ್ಲಿ ದೇವಪ್ಪ ಇದ್ದಿದ್ದು ನೋಡಿದಾಗ ನಮ್ಮ ಪರಿವಾರದ್ರು ಸ್ವಲ್ಪ ಹೆದರ್ಕೊಂಡ್ರು. ಆಗ ಅಂತ ಇವರು ನಮ್ಮ ಕಾರ್ಯಕ್ರಮ ಕೊಡಲಿಲ್ಲ, ಸ್ವರ್ಣ ಭಿಕ್ಷೆಯಲ್ಲಿ ನಡೀಲಿಲ್ಲ, ಆಗಲಿಲ್ಲ ಅಂತ. ಇವ್ರ ಪರಿಸ್ಥಿತಿ ಬೇರೆ ಹೀಗಿದೆ ಅಂತ. ಆದರೆ ಇವತ್ತು ಎಲ್ಲ ಸುಖಾಂತ್ಯ, ದೇವರ ಆರೋಗ್ಯ ಕೊಟ್ಟು ಒಂದು ನೆಮ್ಮದಿ ಕೊಟ್ಟು ಸಾಂಗೋಪಾಂಗವಾಗಿ ತುಂಬ ಚೆನ್ನಾಗಿ ಈ ಕಾರ್ಯಕ್ರಮ ಇಲ್ಲಿ ನೆರವೇರ್ತಾ ಇದೆ. ನಾವು ತುಂಬ ಸಂತೋಷ ಪಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಹೇಗೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ. ತುಂಬ ಒಳ್ಳೆ ರೀತಿಯಲ್ಲಿ ಆಗಿದೆ. ಇಲ್ಲಿ ಈ ಕಡೆಗೆ ನಮ್ಮ ಗಣಪತಿ, ಜಟ್ಟಿಮನೆ ಗಣಪತಿ ಒಂದು ಚೀಟಿ ಕಳಿಸ್ಕೊಟ್ಟು ಕೂತ್ಕೊಂಡಿದ್ದಾನೆ ಪಕ್ಕದಲ್ಲೇ. ಇಲ್ಲಿ ಈ ಮುದ್ದೆ ತಂದು ಕೊಟ್ಟರೆ ಸ್ವಲ್ಪ ನೀವು ಅಪಾರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಚೀಟಿ ಮುದ್ದೆಯಲ್ಲಿ ತಂದು ಕೊಟ್ಟರೆ ಸಮಯ ಆಯಿತು ಅನ್ನೋ ಚೀಟಿ ಏನು ಅಂತ ಅಲ್ಲ, ಅದ್ರ ಚೀಟಿ ಎಲ್ಲ ಇದು. ಸಮಯ ಆಯಿತು ಅನ್ನೋ ಚೀಟಿ ಹೌದು. ಯಾವುದು ಅಂದರೆ ಹೊಸ ಮಠ ಕಟ್ಟುವ ಸಮಯ ಆಯಿತು ಅಂತ. ಹೊಸನಗರದಲ್ಲಿ ಹೊಸ ಮಠವನ್ನು ಕಟ್ಟೋದಕ್ಕೆ, ಪ್ರಧಾನ ಮಠದ ಪುನರ್ನಿರ್ಮಾಣಕ್ಕೆ ಸಮಯ ಆಯಿತು ಅನ್ನೋದೊಂದು ಮುಖ್ಯವಾದ ವಿಷಯ. ಈಗಾಗಲೇ ಬಹುಶಃ ಅದ್ರ ಬಗ್ಗೆ ಕಾರ್ಯಕರ್ತರು ಹೇಳಿರಬೇಕು. ಸುಬ್ರಹ್ಮಣ್ಯ ಐಸಿ ಸುಬ್ಬಣ್ಣ ಹೇಳಿರಬೇಕು ನಿಮಗೆ ಈಗಾಗಲೇ. ಹಾಗಾಗಿ ಒಂದು ಕರ್ತವ್ಯ ನಮಗೆಲ್ರಿಗೂ ಇದೆ. ನಾವೆಲ್ಲ ನಮ್ಮದಾಗಿಸಿಕೊಂಡು ಸೇವೆ ಮಾಡಬೇಕು. ನಮ್ಮ ಮಠ ಇದು ನಾವು ಹೇಳ್ತಾ ಇರುವಂಥದ್ದು ಯಾವುದೋ ಒಂದು ದ್ರವ್ಯದ ಹಿನ್ನೆಲೆಯಲ್ಲಿ ಹೇಳ್ತಾ ಇರೋಂಥದ್ದಲ್ಲ. ಅದೆಲ್ಲ ಸಣ್ಣ ವಿಷಯ ಅದು. ಆದರೆ ನಮ್ಮೆಲ್ಲರಿಗೂ ಒಂದು ಕಾಯಕ ಇದೆ ಅಂತ. ಈ ನಮ್ಮ ಮನೆಯಲ್ಲಿ ತಾಯಿಗೆ ವಯಸ್ಸಾದರೆ ನೋಡ್ಕೊಳ್ಳೋದು ನಮ್ಮ ಕೆಲಸ ನೋಡಿ, ತಂದೆಗೆ ವಯಸ್ಸಾದ್ರೆ ನೋಡ್ಕೊಳ್ಳೋದು ನಮ್ಮ ಕೆಲಸ, ನಮಗೆ ವಯಸ್ಸಾದ್ರೆ ನೋಡ್ಕೊಳ್ಳೋದು ನಮ್ಮ ಮಕ್ಕಳು ಮೊಮ್ಮಕ್ಕಳ ಕೆಲಸ. ಹಾಗೆ ಮಠಕ್ಕೆ ವಯಸ್ಸಾದಾಗ, ಮಠಕ್ಕೆ ಕಟ್ಟಡಕ್ಕೆ ವಯಸ್ಸಾದಾಗ ನೋಡ್ಕೊಳ್ಬೇಕಲ್ವ ಅಂತ. ಆ ಕೆಲಸ ನಮ್ಮೆಲ್ಲರದ್ದು ಆಗಿರ್ತದೆ ಅಂತ. ಹಾಗೆ ಒಂದು ಉತ್ಸಾಹಿ ತಂಡ ಹೌದು, ತುಂಬ ಕಾರ್ಯರತವಾಗಿದೆ. ಅಲ್ಲಿ ಸಾವಿರಾರು ಮನೆಗಳ ಭೇಟಿ ಮಾಡಿದ್ದಾರೆ ಈಗಾಗಲೇ ಅವರು. ಅದಕ್ಕೆ ತುಂಬ ಚಿಂತನೆಗಳನ್ನು ಮಾಡಿ ಅದಕ್ಕೊಂದು ಯೋಜನೆ ನೀಲನಕ್ಷೆ ಸಿದ್ಧಪಡಿಸಿ ಮುಂದುವರಿತಾ ಇದ್ದಾರೆ. ನಾವೆಲ್ಲ ಸೇರಿ ಆ ಸಂಭ್ರಮಿಸಿ ಆ ಕಾರ್ಯವನ್ನು ಮಾಡೋಣ. ಕಷ್ಟ ಏನಿಲ್ಲ, ಕಷ್ಟಪಡೋ ವಿಷಯ ಏನಿಲ್ಲ. ಎಲ್ಲ ಸೇರಿ ಹೊಸ ಮಠವನ್ನು ಕಟ್ಟಿ ನಾವು ಸಂಭ್ರಮಿಸೋಣ, ನಾವೆಲ್ಲ ಅದರಲ್ಲಿ ಭಾಗಿಯಾಗೋಣ ಎಂಬ ಮಾತನ್ನು ಈ ಸಮಯದಲ್ಲಿ ಹೇಳ್ತಾ, ಸ್ವರ್ಣ ಭಿಕ್ಷೆ ಮಾಡಿದ ಈ ಕುಟುಂಬ ದೊಡ್ಡ ಕುಟುಂಬ ಇದು. ಮುಖ್ಯವಾಗಿ ಈ ಮನೆಯವರು ಮತ್ತು ಎಲ್ಲರೂ ಇಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ಎಲ್ಲರೂ, ನಿಮ್ಗೆಲ್ಲರಿಗೂ ರಾಮದೇವರು ಎಲ್ಲ ರೀತಿಯಲ್ಲೂ ಶ್ರೇಯಸ್ಸನ್ನು ಮಾಡಬೇಕು. ನಿಮ್ಮ ಜೀವನ ಹಸನಾಗಬೇಕು. ಕಷ್ಟಗಳು ಬರದೇ ಹೋಗಲಿ, ಮತ್ತು ಬರುವ ಕಷ್ಟಗಳನ್ನು ಎದುರಿಸುವ ಶಕ್ತಿ ನಮಗೆ ಬರಲಿ. ಎದುರಿಸುವಂಥ ಮನಸ್ಸು, ಅದನ್ನು ಎದುರಿಸ್ಬೇಕಲ್ಲ, ಒಂದು ಧೀರೋದಾತ್ವಾಗಿ ಎದುರಿಸ್ತಕ್ಕಂಥ ಧೈರ್ಯ ಮನಸ್ಸು ನಮಗೆ ಬರಲಿ. ಹೀಗೆ ಬಂದು ಕಷ್ಟ ಹಾಗೆ ಹೋಗುವಾಗ ನಮಗೇನು ಹಾನಿ ಮಾಡದೇ ಇರುವಂತೆ ಆಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಮನಸಾರೆ ಆಶೀರ್ವಾದ ಮಾಡ್ತೇವೆ. ಸ್ವರ್ಣ ಭಿಕ್ಷೆಯನ್ನು ಕೈಗೊಂಡು ಗುರು ಪರಂಪರೆ ಸುಪ್ರಸನ್ನವಾಗಿ ಹರಿಸಲಿ. ಮತ್ತು ರಾಮದೇವರು ಈ ಮನೆಗೆ ಬಂದು ಈ ಪೂಜೆಯನ್ನು ಕೈಗೊಂಡಿದ್ದಾರೆ. ಇವತ್ತು ಅಷ್ಟಾವಧಾನ ಸೇವೆ ಕೂಡ ನಡೆದಿದೆ. ಇವತ್ತು ಈ ಮನೆಯಲ್ಲಿ ಸಾಮಾನ್ಯ ಸ್ವರ್ಣ ಭಿಕ್ಷೆ ಅಂದರೆ ಅದೊಂದು ಹಿಂದಿನ 2 ದಿನ ಇರ್ತಕ್ಕಂಥದ್ದು. ಅಂದರೆ 2 ದಿನ ಬಿಟ್ಟು 3 ದಿವಸ ಅಂತ ಲೆಕ್ಕ. ಬಂದ ದಿನ ಆ ಸಂಜೆ ಒಂದು ಪೂಜೆ, ಮರುದಿನ 2 ಪೂಜೆ, ಮರುದಿನ 2 ಪೂಜೆ, 5 ಪೂಜೆ ನಡೆಯೋ ಸಂದರ್ಭ. ಅದು ಧನುರ್ಮಾಸ ಆಗಿದ್ದರಿಂದ ಈ ಸಮಯದಲ್ಲಿ ಬೆಳಗ್ಗೆ ಒಂದು ಪೂಜೆ ಇರ್ತದೆ, ಸೂರ್ಯೋದಯಕ್ಕಿಂತ ಮೊದಲೊಂದು ಪೂಜೆ ಇರ್ತದೆ ಅಂತ. ಹಾಗಾಗಿ ಅದೆರಡು ಪೂಜೆ ಹೆಚ್ಚುವರಿ ಪೂಜೆ ಅಂತ, ಇದೆಲ್ಲ 7 ಅಂತ ಅನ್ನೋ ಹಾಗೆ ಅಂತ ಹೆಚ್ಚುವರಿ ಪೂಜೆಗಳು ಅದೆಲ್ಲರೂ ಕೂಡ. ಆ ಪೂಜೆ ವಿಶೇಷವೇ ಧನುರ್ಮಾಸದ ಪೂಜೆ. ಧನುರ್ಮಾಸದ ಪೂಜೆ ಎಲ್ಲ ದೇವರಿಗೂ ಆಗ್ಬೋದು, ಆದರೆ ರಾಮದೇವ್ರಿಗೆ ವಿಶೇಷ. ಯಾಕೆಂದರೆ ರಾಮದೇವರಿಗೆ ಧನುಸ್ಸು ವಿಶೇಷ ಅಂತ. ನಮಗೆ ಕೃಷ್ಣ ಅಂದ ಕೂಡ ಕೊಳಲ್ ನೆನಪಾಗ್ತದೆ, ಅಥವಾ ಚಕ್ರ ನೆನಪಾಗ್ತದೆ, ಶಿವ ಅಂದ್ರೆ ತ್ರಿಶೂಲ ನೆನಪಾಗ್ತದೆ ಅಲ್ವಾ. ರಾಮ ಅಂದರೆ ನೆನಪಾಗುವಂಥದ್ದು ಧನುಸ್ಸು. ರಾಮನಿಗೆ ಧನುಸ್ಸು ವಿಶೇಷ ಅಂತ. ಹಾಗಾಗಿ ಅಂಥ ಧನುರ್ಮಾಸದ ವಿಶೇಷ ಪೂಜೆ ಪ್ರಾತಃ ಕಾಲದಲ್ಲಿ ಚಳಿ ಸಮಯದಲ್ಲಿ ಇಲ್ಲಂತೂ
ಬೆಳಗಿನ ಜಾವದಲ್ಲಿ ಹಿಮಾಚಲ ಪ್ರದೇಶ ಬಂದಿರ್ತದೆ ಇಲ್ಲಿಗೆ ಅದಂಥ ವಾತಾವರಣ ಅಂತ ಅಂಥ ಒಂದು ತಂಪು ಈ ಪರಿಸರದಲ್ಲಿ. ಹಾಗಾಗಿ ಆ ಎಲ್ಲ ಪೂಜೆಗಳು ಇಲ್ಲಿ ನೆರವೇರಿದಾವೆ. ರಾಮದೇವರು ಈ ಕೈಂಕರ್ಯವನ್ನು ಸ್ವೀಕಾರ ಮಾಡಿ ಈ ಕುಟುಂಬಕ್ಕೆ ಉತ್ತರೋತ್ತರ ಶ್ರೇಯಸ್ಸನ್ನು ಮಾಡಲಿ. ಬಂದು ಭಾಗಿಯಾದವರು ಕೂಡ ಎಲ್ಲ ಒಳ್ಳೆಯದನ್ನು ಮಾಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕಿ